ಅಶ್ವಥ್ ಅವ್ರನ್ನ ಯಾರ್ಯಾರು ಯಾವ್ಯಾವ ರೀತಿ ಕಾಣ್ತಿದ್ರು, ಯಾರ್ಯಾರಿಗೆ ಏನು ವಿಷಯ ಗೊತ್ತಿತ್ತು, ಅವ್ರನ್ನ ಹೇಗೆ ಗೌರವಿಸ್ತಿದ್ರು, ಪ್ರೀತಿಸ್ತಿದ್ರು, ಆದರಿಸ್ತಿದ್ರು ಅನ್ನೋದು ಬರ್ತದೆ. ಆವಾಗ ಸುದೀಪ್ ಅವರು ಫೋನ್ ಮಾಡ್ತಾರೆ, ನೀವು ಮಲ್ಯ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ, ಫುಲ್ ಕೇರ್ ನಾ ತಗೋತೀನಿ, ಎಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ಅದು ಫ್ಲೈಟಲ್ಲೇ ಹೋಗ್ಬೇಕು, ಆ ಥರ ಪರಿಸ್ಥಿತಿ ಏನು ಮಾಡೋದು ಅಂತಂದಾಗ ನಮ್ಮ ಅಕ್ಕ ಬಂದು ಅವಾಗ ಹೇಳೋದು, ಹೇ ದರ್ಶನ್ ಅವ್ರು ಈ ಥರ ದುಡ್ಡು ಕೊಟ್ಟಿದ್ದಾರೆ ಕಣಪ್ಪ, ಅವತ್ತು ಕೊಟ್ಟೋದ್ರು ನಿಂಗೆ ಹೇಳೋದು ಮರ್ತೆ. ನಮ್ಮ ಜನಗಳಿಗೆ ಅಂದರೆ ಪ್ರೇಕ್ಷಕರಿಗೆ ಏನೋ ಕುತೂಹಲ, ಅವರು ಸಾಮಾನ್ಯವಾಗಿ ಕೇಳತಕ್ಕಂತಹ ಒಂದು ಮಾತುಗಳು, ಅದು ಸಾರ್ವಜನಿಕವಾಗಿ ಸ್ವಾಭಾವಿಕವಾಗಿ, ಅದು ಸರಿ ತಪ್ಪು ಅವರವರ ಸಂಸ್ಕಾರ ಅಥವಾ ಅವರ ವಿವೇಚನೆಗೆ ಬಿಟ್ಟಿದ್ದು ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ಏನು ಅಂದರೆ, ಒಬ್ಬ ಕಲಾವಿದ ಒಂದು 2 ಪಿಕ್ಚರಲ್ಲಿ ಏನೋ ಮಾಡಿ ಫೇಮಸ್ ಆದ, ಎಷ್ಟು ಕೊಡ್ತಾರಪ್ಪ ಒಂದು ಪಿಕ್ಚರ್ಗೆ ಅಂತ ಕೇಳೋದು, ಅವನ ಬಗ್ಗೆ ಏನೋ ಪರ್ಸ್ನಲ್ ಆಗೆಲ್ಲ ಕೇಳ್ಕೊಳ್ಳೋದು ಮಾಡೋದು. ಅದೇ ಯಾರ ಬೇರೆಯವರು ಎಷ್ಟು ಸಂಬಳ ತಗೋತಾರೆ, ಎಷ್ಟು ಗಿಂಬಳ ತಗೋತಾರೆ, ಅದೆಲ್ಲ ಕೇಳೋದಕ್ಕೆ ಬೇಕಾಗಿಲ್ಲ. ಯಾಕಂದರೆ ನೆನ್ನೆ ದಿವಸ ಅವನೇನು ಇಲ್ಲದಿದ್ದನು ಇವತ್ತಿನ ದಿವಸ ಬೆಂಜಲ್ಲಿ ಓಡಾಡ್ತಿದ್ರು ಅವರು, ಅದ್ರ ಬಗ್ಗೆ ಇಲ್ಲ, ಏನೋ ಒಂಥರ ಮಾಮೂಲಿ ಬಿಡಮ್ಮ ಅದಲ್ಲ ಅಂತ. ಅದೇನು ಒಬ್ಬ ಈ ಕೊತ್ತಂಬರಿ ಸೊಪ್ಪು ವ್ಯಾಪಾರ ಮಾಡ್ತಿದ್ರು, ಸರಿ ಸರ್ ಒಂದು ಪಿಕ್ಚರ್ಗೆ ಎಷ್ಟು ಕೊಡ್ತಾರೆ ಅನ್ನೋದು ಇದು. ಇದು ಈ ಋಷಿ ಮೂಲ ನದಿ ಮೂಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನಾನು ಇಲ್ಲಿ ಹೇಳ್ತಿರ್ತಕ್ಕಂತಹ ಮಾತು, ಅಶ್ವಥ್ ಅವ್ರನ್ನ ಯಾರ್ಯಾರು ಯಾವ್ಯಾವ ರೀತಿ ಕಾಣ್ತಿದ್ರು, ಯಾರ್ಯಾರಿಗೆ ಏನು ವಿಷಯ ಗೊತ್ತಿತ್ತು, ಅವ್ರನ್ನ ಹೇಗೆ ಗೌರವಿಸ್ತಿದ್ರು, ಪ್ರೀತಿಸ್ತಿದ್ರು, ಆದರಿಸ್ತಿದ್ರು ಅನ್ನೋದು ಬರ್ತದೆ. ಹಾಗಾಗಿ ಈಗ ನೀವು ಚಿತ್ರರಂಗದಲ್ಲಿ ಇವು ಸಹಾಯ ಮಾಡಲಿಲ್ವಾ, ಅವ್ರು ಸಹಾಯ ಮಾಡಲಿಲ್ವಾ, ಅವ್ರು ಯಾಕೆ ಅಷ್ಟೇ ಮಾಡಿದ್ರು, ಅದಕ್ಕೆಲ್ಲದಕ್ಕೂ ನಾವು ತೀರ್ಪು ಕೊಡಬಾರ್ದು. ಯಾಕೆಂದರೆ ವಿ ಹ್ಯಾವ್ ನೋ ರೈಟ್, ನಮಗೆ ಯಾವ ಹಕ್ಕು ಇಲ್ಲ. ಆದರೂ ಕೂಡ ಪ್ರತಿಯೊಬ್ಬ ಮಾಡದಂತಹ ಒಳ್ಳೆ ಕೆಲಸನೂ ನೆನೆಯೋದು ನಮ್ಮ ಧರ್ಮ. ಆ ಪರಮಾತ್ಮ ಮೆಚ್ಚಬೇಕು ಅಂತಂದರೆ ಮಾಡಿದ್ದು ಒಳ್ಳೆ ಕೆಲಸನ ನಿಜವಾಗ್ಲೂ ನೆನಿಬೇಕು, ಅದನ್ನು ಬಹಳ ಇಷ್ಟಪಡ್ತಾರೆ ಪರಮಾತ್ಮ. ಹಾಗಾಗಿ ನೀವು ಈಗ ಕೇಳಿದ್ರೆ ಇವರು ಅವರು ಅಂತಲ್ಲ, ಅದಕ್ಕೆ ನಾನು ಸುದೀಪ್ ಅವ್ರ ವಿಷಯ ಹೇಳ್ತೀನಿ. ನನ್ನ ತಂದೆ ಹಾಸ್ಪಿಟಲ್ ಇದ್ದಾರೆ, ಸೀರಿಯಸ್ ಆಗಿಬಿಟ್ಟಿದೆ, ಏನು ಮಾಡೋದು, ಒದ್ದಾಡ್ತಾ ಇದ್ದೀವಿ ನಾವು. ನನಗೆ ಗೊತ್ತಿತ್ತು, ನಾನು ಮೆಡಿಕಲ್ ಪ್ರೊಫೆಷನಲ್ಲಿ ಇದ್ದಿದ್ದರಿಂದ ಅವರು ಬದುಕಲ್ಲ ಅನ್ನೋದು ಗೊತ್ತಿತ್ತು. ನ್ಯೂರಾಲಜಿಸ್ಟು ಬೆಂಗಳೂರಿಂದ ಕರೆಸ್ತೀವಿ ಅಂತ ಅವ್ರನ್ನ ಕರೆಸೋರು, ಯಾರೋ ಶ್ರೀನಿವಾಸನ್ ಅನ್ನೋರನ್ನ, ಆಮೇಲೆ ಹೋಮ್ ಮಿನಿಸ್ಟ್ರು ಬಂದರು, ಇವ್ರು ಬಂದರು, ಅವ್ರು ಬಂದರು, ಆಮೇಲೆ ಯೋಚನೆ ಮಾಡ್ತಿದ್ದರಂತೆ, ನನಗೆ ಗೊತ್ತಿಲ್ಲ, ಏರ್ ಲಿಫ್ಟ್ ಮಾಡಿಬಿಡೋದ ಬೆಂಗಳೂರಿಗೆ ಹಾಗೆ ಅಂತೆಲ್ಲ. ಆಮೇಲೆ ನಮ್ಮ ಮಾಜಿ ಪ್ರಧಾನಿಯವರು ದೇವೇಗೌಡರು ಫೋನ್ ಮಾಡಿದ್ರು, ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ನಾನು ಎಲ್ಲರ ಹತ್ರ ಮಾತಾಡ್ತಿದ್ದೆ. ಆವಾಗ ಸುದೀಪ್ ಅವರು ಫೋನ್ ಮಾಡ್ತಾರೆ. ಸುದೀಪ್ ಅವರು ಫೋನ್ ಮಾಡಿಬಿಟ್ಟು, ಶಂಕರ್ ಅವರೇ, ನೀವು ಮಲ್ಯ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ, ಫುಲ್ ಕೇರ್ ನಾ ತಗೋತೀನಿ, ಎಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಪೋರ್ಟಿಂದ ಹಿಡಿದು ಸುಖವಾಗಿ ಅವ್ರನ್ನ ಮೈಸೂರಿಗೆ ತಲುಪಿಸೋವ್ರಿಗೂ ಅಂತ ಹೇಳ್ತಾರೆ. ಇದನ್ನು ನಾನು ಬಿಗ್ ಬಾಸ್ಗೆ ಹೋದಾಗಲೂ ಹೇಳಿದ್ದೀನಿ. ಅವತ್ತು ಅವರ ಹೇಳದ ಆ ಮಾತನ್ನು, ಆ ತೋರಿಸಿದ ಔದಾರ್ಯನ ನಾನು ಎಂದೂ ಮರೆಯಲ್ಲ ಅಂತ. ಹಾಗಾಗಿ ಅವರು ಮುಂದಾದರು ಸಹಾಯ ಮಾಡೋದಕ್ಕೆ ನನ್ನ ತಂದೆಗೆ. ಆದ್ದರಿಂದ ಇದರಲ್ಲಿ ಯಾರ್ಯಾರ ಪಾತ್ರ ಹೇಗಿದೆ, ತೂಕ ಅಳಿಯಕ್ಕೆ ಹೋಗಬಾರ್ದು, ಪಾತ್ರಗಳು ಹೇಗಿದೆ ಅನ್ನೋದರ ಮೂಲಕ ಹೇಳ್ತಾ ಇದ್ದೇನೆ, ಅವರು ಒಳ್ಳೆತನ ಹೇಳ್ತಾ ಇದ್ದೀನಿ. ಹಾಗೆ ವಿಭಿನ್ನವಾದ ಇನ್ನೊಂದು ನಮಗೆ ಅನುಭವ ಆಯಿತು. ಅಶ್ವಥ್ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ತೀರ್ಕೊಳ್ತಾರೆ ಅಂತ ನಂಗೆ ಗೊತ್ತಿತ್ತು. ಅವರು ತೀರ್ಕೊಂಡ ತಕ್ಷಣ ನಾವು ಏನು ಮಾಡಬೇಕು ಅಂತ ಕೆಲವು ಆಲೋಚನೆ ಮಾಡ್ತಾ ಇದ್ವು. ನನ್ನ ತಂದೆ ಅಸ್ಥಿನ ತ್ರಿವೇಣಿ ಸಂಗಮದಲ್ಲಿ ನಾನು ಅಸ್ಥಿನ ಬಿಡಬೇಕು ಅಂತ ಭಾಳ ಆಸೆ ಪಟ್ಟಿದ್ದೆ. ಯಾಕೆಂದ್ರೆ ನಮ್ಮಪ್ಪ ಸರಸ್ವತಿ ಪುತ್ರ, ನಿಷ್ಠಾವಂತ, ಕರ್ತವ್ಯ ನಿಷ್ಠೆ ಇದೆಲ್ಲ ಇತ್ತು. ತಕ್ಷಣ ನಮಗೆ ಹೋಗೋಕ್ಕೆ ಬರೋದಕ್ಕೆ ಆರ್ಥಿಕವಾಗಿ ಅಷ್ಟು ಸುವ್ಯವಸ್ಥೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನನ್ನ ತಂದೆ ದೇಹನ ಅಂತಿಮ ದರ್ಶನಕ್ಕೆ ಅಂತ ಇಟ್ಟಾಗ
ಅನೇಕ ಕಲಾವಿದರೆಲ್ಲ ಬರ್ತಾರೆ. ರಾಘಣ್ಣ ಬರ್ತಾರೆ, ಅಪ್ಪು ಸರ್ ಬರ್ತಾರೆ, ಈ ಮಧ್ಯದಲ್ಲಿ ದರ್ಶನ್ ಅವರು ಬರ್ತಾರೆ. ಎಲ್ಲ ಮಾಮೂಲಿ ಥರ ನಮಸ್ಕಾರ ಅಂತೀವಿ ನಾವು. ಅದೇ ಅಶೋಕ ಇರೋ ಟೈಮಲ್ಲಿ ಯಾರು ಹೆಚ್ಚಿಗೆ ಅಂತ ಇದು ಮಾತಾಡೋಲ್ಲ, ಮಾತಾಡ್ಸೋಕ್ಕಾಗಲ್ಲ. ಆ ಥರ ಅವ್ರವ್ರಿಗೆ ಒಂದೊಂಥರ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಒಂದು ಅಂತರ ಇರುತ್ತೆ. ಈ ಟೈಮಲ್ಲಿ ದರ್ಶನ್ ಅವರು ನನ್ನ ಅಕ್ಕನ ಕೈಲಿ ದುಡ್ಡು ಕೊಟ್ಟು ಹೋಗ್ತಾರೆ. ಅದು ನಂಗೆ ಗೊತ್ತಿಲ್ಲ. ನನ್ನ ತಂದೆ ಅಂತ್ಯಕ್ರಿಯೆ ಮಾಡಿ ಬಂದ ಮೇಲೆ ಏನು ಮಾಡೋದು, ಈ ಥರದ ಆಲೋಚನೆ ಇದೆ, ಹೇಗೆ ಮಾಡೋದು, ಸ್ವಲ್ಪ ಕಾಸ್ಟ್ಲಿ ಅಫೇರ್. ಏನಂತ ಅಂದಾಗ ನನ್ನ ಅಕ್ಕ ಪ್ರಯಾಗಕ್ಕೆ ಹೋಗೋಕ್ಕೆ, ಕಾಶಿ ಪ್ರಯಾಗ ಎರಡಕ್ಕೂ ಹೋಗೋದು ಅಂತ ಪ್ಲಾನ್ ಆಗ್ತಿತ್ತು. ಬಟ್ ಹೋಗಿ ಬರೋದಕ್ಕೆ ಫ್ಲೈಟ್ ಚಾರ್ಜು, ನಾವು ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಬರೋದಕ್ಕೆ ಕಷ್ಟ ಏನಿಲ್ಲ. ಬಟ್ ಅಲ್ಲಿ ನಮ್ಮ ಇಲ್ಲಿ ಮಾಡಬೇಕಾದ ಕಾರ್ಯಗಳಾಗಲ್ಲ, ಅದಕ್ಕೆ ಕಷ್ಟ ಆಗುತ್ತೆ. ಅದು ಫ್ಲೈಟಲ್ಲೇ ಹೋಗಬೇಕು, ಆ ಥರ ಪರಿಸ್ಥಿತಿ. ಏನು ಮಾಡೋದು ಅಂತಂದಾಗ ನಮ್ಮ ಅಕ್ಕ ಬಂದು ಅವಾಗ ಹೇಳೋದು, ದರ್ಶನ್ ಅವ್ರು ಈ ಥರ ದುಡ್ಡು ಕೊಟ್ಟಿದ್ದಾರೆ ಕಣಪ್ಪ, ಅವತ್ತು ಕೊಟ್ಟೋದ್ರು ನಿಂಗೆ ಹೇಳೋದು ಮರ್ತೆ ಅಂತ. ಆಮೇಲೆ ನಾವು ಮಾಧ್ಯಮಗಳ ಮೂಲಕ ಎಲ್ಲ ನೋಡಿದಾಗ ಅವರು ಜೇಬಳಿಗೆ ಕೈ ಹಿಂಗೆ ಹಾಕಿರೋದು, ಅದರದ್ದು ಎಲ್ಲ ಕೆಲವು ತುಣುಕುಗಳು ಕಾಣಿಸ್ತು. ಹೀಗಾಗಿ ಅನೇಕ ರೀತಿ ಒಂದು 20-25 ಸಾವಿರ ರೂಪಾಯಿ ಇತ್ತು. 20-25 ಸಾವಿರ ರೂಪಾಯಿ ಇತ್ತು. ಯಾಕೆ ಅಂತಂದರೆ ಅದು ಕಂಡಿತ್ತು, ಅದನ್ನು ನಾ ಹೇಳಬಲ್ಲೆ. ಅದು ನನ್ನ ಸೊತ್ತಲ್ಲ, ಆದರೆ ನನ್ನ ಹಕ್ಕಾಗಿತ್ತು. ಅದನ್ನು ನಾನೇ ಖರ್ಚು ಮಾಡಬೇಕಾಗಿತ್ತು. ಅದರಿಂದ ನನ್ನ ತಂದೆ ಹಣ ಅದು, ದರ್ಶನ್ ಅವ್ರು ಕೊಟ್ಟಿದ್ದು. ನಮ್ಮ ಮಿಕ್ಕಿದ ದಿವಸದ್ದಾಗಿದ್ದರೆ ನನ್ನ ತಂದೆ ಕೊಡುವಂಥದ್ದು ನಾನು ತಿರುಗು ನೋಡ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಸದ್ವಿನಿಯೋಗ ಪರಮಾತ್ಮ ಆ ಥರ ಹೇಗೆ ಕಳಿಸಿದ್ದಾನೆ ನಮಗೆ. ನಾನು ಅದು ಹಿಂದೆನೂ ಹೇಳಿದ್ದೀನಿ, ಮತ್ತೇನು ಹೇಳ್ತೀನಿ. ಆವತ್ತಿನ ದಿವಸ ಆ ಮಾಡದ ಪುಣ್ಯದ ಕಾರ್ಯದಲ್ಲಿ ಅರ್ಧ ಪಾಲು ದರ್ಶನ್ ಅವ್ರಿಗೂ ಸೇರುತ್ತೆ. ಯಾರ್ಯಾರು ಯಾವ್ಯಾವ ರೀತಿ ಸ್ಪಂದಿಸ್ಬೋದು, ಎಲ್ಲ ಥರ ಮುಂದೆ ಬಂದರು. ರವಿಚಂದ್ರನ್ ಅವರು ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನೂ ಸೇರಿಸಿ ಅವ್ರ ಹತ್ರ ಎಲ್ಲ ಕಾಂಟ್ರಿಬ್ಯೂಷನ್ ತಗೊಂಡು ಅವರೊಂಥರ ಕಳಿಸ್ಕೊಟ್ರು. ಅದು ಗೊತ್ತಿಲ್ಲ ಸರ್, ಅದೆಲ್ಲನೂ ಅದು ಥ್ರೂ ಚೇಂಬರಿಂದ ಬಂತೋ ಅವ್ರ ಅಕೌಂಟ್ಗೆ ಹೋಯ್ತೋ ಏನೋ ಆ ಥರ ಆಯಿತು. ನನಗೆ ಅದರ ಡೀಟೇಲ್ ಗೊತ್ತಿಲ್ಲ. ಒಂದು ಸಬ್ಸ್ಟ್ಯಾನ್ಷಿಯಲ್ ಬಂತು. ಯಾವ ಥರ ಅಂತ ನಾನು ಹೇಳೋದು ಅಂತಂದರೆ, ನನ್ನ ತಂದೆ ಬದುಕಿದ್ದಾಗ ಬಂದಿದ್ದು, ದರ್ಶನ್ ಅವರು ತೀರ್ಕೊಂಡ ಮೇಲೆ ಕೊಟ್ಟಿದ್ದು. ನನ್ನ ತಂದೆ ಬದುಕಿದ್ದಾಗ ಬಂದಿದ್ದು, ಆರ್ಟಿಸ್ಟ್ಗಳೆಲ್ಲ ಸೇರಿ. ಕೊನೆಗೆ ನನ್ನ ತಂದೆ ಹೇಳೋದ್ರಂತೆ, ಕೈ ಮುಗಿದ್ಬಿಟ್ಟು ಸಾಕು ನನಗೆ ವಾಂತಿ ಬರುತ್ತೆ, ಇಂತಿಂಥವ್ರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ತೊಗೊಂಡೋಗಿ ಕೊಡಿ ಅಂತ ಹೇಳಿದ್ರು ಅಂತ ಒಬ್ರು ಕಲಾವಿದರು ನಂಗೆ ಹೇಳಿದ್ರು. ಅದಕ್ಕೋಸ್ಕರ ಅದು ನನಗೆ ನೆನಪಿದೆ. ಶಿವರಾಮ ಏನೋ ನನಗೆ ಅದನ್ನು ಹೇಳಿದ್ರು, ಈ ಥರ ಏನ್ರಿ ಪುಣ್ಯಾತ್ಮ ಈ ಥರ ಬಂದರೆ ಸಾಕು ನನಗೆ ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಆ ಥರ ಹೇಳಿದ್ರು. ಸೊ ಹಾಗಾಗಿ ಅದೇ ರವಿಚಂದ್ರನ್ ಒಂದೇ ಒಂದು ಸಲ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಂದೆನ ನೋಡ್ಕೊಡೋಕ್ಕೆ ಮುಂಜಾನೆ ಹನಿ ಶೂಟಿಂಗ್ ಮಾಡ್ತಿದ್ದಲ್ಲ, ಆ ಟೈಮಲ್ಲಿ ಬಂದಿದ್ದರು. ಬಂದು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಆದರೆ ಪ್ರತಿ ಸಲನೂ ತಂದೆ ಏನು ಅನ್ನೋದನ್ನು ನನಗೆ ಬಹಳಷ್ಟು ಒಂದು ವಿವಿಧ ರೀತಿ ಅಂದರೆ ಒಂದು ಡಿಫ್ರೆಂಟಾಗಿ ತಲೆಗೆ ಒತ್ತಿದ್ದೇ ರವಿ ಸರ್. ಹಾಗಾಗಿ ನಾನು ಅಂದರೆ ತಂದೆ ಬಗ್ಗೆ ಒಳ್ಳೇದನ್ನು ಮಾತಾಡೋರು. ಅಂದ್ರೆ ನಾನು ಹೇಳ್ತಿರೋದು ನನ್ನ ತಂದೆ ಅಲ್ಲ, ಒಬ್ಬ ತಂದೆ ಅಂದರೆ ಹೇಗೆ, ತಂದೆ ಅಂದವನು ಏನೆಲ್ಲ ಮಾಡ್ತಾನೆ, ಮಕ್ಕಳು ಹೇಗಿರ್ತಾರೆ, ನಾವು ಮಕ್ಕಳಾಗಿ ನಾವು ಏನೇನು ಮಾಡಬೇಕು, ಈ ಥರದ್ದು ಒಂದು ಸ್ವಲ್ಪ ಆಧ್ಯಾತ್ಮಿಕ ಥರ ಅಂತಾನೇ ಹೇಳ್ಬೋದು ಬೇಕಾರೆ. ಆ ಥರದ್ದು ಹೇಳಿ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅನ್ನೋದು ಒಂಥರ ಪ್ರೇರಣೆ ಮಾಡ್ತಿದ್ರು. ಅವ್ರ ತಂದೆ ಜೊತೆ ಅವ್ರ ಒಡನಾಟ ಇದ್ದನ್ನು ಹೇಳ್ತಿದ್ರು, ಅದನ್ನು ಹೇಳಿದ್ದಾರೆ. ಅವರು ಕಡೆಯಾಗಿ ಡಾಕ್ಟ್ರು ಅವ್ರಿಗೆ ಹಾಕಬಾರ್ದು ಅಂತ ಅಂದಾಗ ನಾನೇ ನನ್ನ ಕೈಯಾರು ಕೂಡ್ಸಿದ್ದೀನಿ ನಮ್ಮ ಅಪ್ಪಂಗೆ ಸಂತೋಷವಾಗಿ ಸಾಯ್ಲಿ ಅಂತಲೂ ಹೇಳಿದರು. ಆ ಥರ ಭಾಳಷ್ಟು ವಿಚಾರ ವಿನಿಮಯಗಳು ತಂದೆ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆ ಅಲ್ಲ, ತಂದೆ ಮಗನ ಬಗ್ಗೆ ಒಂದು
ರಿಲೇಷನ್ಶಿಪ್ ಹೇಗಿರಬೇಕು ಅನ್ನೋದು ಅವರಿಂದನೂ ಒಂದು ಅಧ್ಯಾಯ, ಸರ್ವಸ್ವವು ಅವರಿಂದನೇ ಕಲಿತೆ ಅಂತ ಹೇಳ್ತಾರೆ, ಒಂದು ಅಧ್ಯಾಯ ಅವರಿಂದನೂ ಕಲಿತೆ. ಹಾಗಾಗಿ ಯಾರೇ ನನ್ನ ತಂದೆ ಆಗಲಿ ನನ್ನ ತಾಯಿಗಾಗಲಿ ಒಳ್ಳೇದು ಮಾಡಿದ್ದನ್ನು ಅಥವಾ ಹೇಳಿದ್ದನ್ನು ನಾನು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ನಿಮ್ಮ ಮುಂದೆ ಹೇಳಿದ್ದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಈಗ ನನ್ನ ತಂದೆಗೆ ಚದುರಿದ ಚಿತ್ರಗಳಲ್ಲಿ ಈ ಥರದ್ದು ಪತ್ರಿಕೆಯೆಲ್ಲ ಬಂತು ಅಂತೆಲ್ಲ ಅಂದಾಗ ಫಸ್ಟು ಅದನ್ನು ರಿಯಾಕ್ಟ್ ಮಾಡಿದಂತಹ ವ್ಯಕ್ತಿಗಳು ಚಂದ್ರಶೇಖರನ್ ಅವರು ಒಂದು ಕಡೆ ಬಂದರು. ಆದರೆ ಇದನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಗಣೇಶ್ ಕಾಸರಗೋಡು ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾಯಿತು. ಬಟ್ ಸಾಮಾನ್ಯವಾಗಿ ಸರ್ಕಾರದ ಕೆಲಸ, ದೇವರ ಕೆಲಸ, ತುಂಬ ಕೆಲಸ ಇರುತ್ತೆ, ಅವ್ರಿಗೆಲ್ಲವೂ ತಲೆ ಒಳಗೆ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ. ಲೀಲಾವತಿಯವರು, ವಿನೋದ್ ರಾಜ್ ಅವರು ಬಹಳಷ್ಟು ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿಸೋದಕ್ಕೋಸ್ಕರ ಭಾಳಷ್ಟು ಸಲ ಹೋಗಿ, ನಾ ಹೇಳೋದಲ್ಲ AT ರಂಗನಾಥ್ ಅಂತ, ಅವ್ರನ್ನ ಕಂಡು ನಮ್ಮ ತಂದೆಯವ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ಹೇಳಿ, ಕೊನೆಗೆ ರಂಗನಾಥ್ ಅವ್ರನ್ನ ಒಂದ್ಸಲ ನಾವು ಅವರು ಭೇಟಿ ಮಾಡೋದಕ್ಕಿಂತನೂ, ಅಂದರೆ ನಾವು ಬೇರೆ ಯಾವುದಕ್ಕೂ ಹೋಗಿದ್ದು, ಹಾಗೆ ಹೋಗ್ತಾ ಅವ್ರ ಆಫೀಸ್ ಹತ್ರ ಹೋಗಬೇಕಾಗ ಪರಿಸ್ಥಿತಿ ಬಂತು. ಅವ್ರನ್ನ ಭೇಟಿಯಾಗಿ ಕೊನೆಗೆ ಮಾತಾಡಿದ್ದು ಉಂಟು. ಲೀಲಾವತಿಯವರೂ ಸಾಕಷ್ಟು ಒಂದು ಸರ್ಕಾರದ ಕಡೆಯಿಂದ ಆಗೋದಕ್ಕೆ ಏನು ಹೇಳ್ಬೋದು ಅದನ್ನು ಹೇಳಿದ್ದಾರೆ. ಅದನ್ನೆಲ್ಲ ಗಮನಕ್ಕೆ ತಗೊಂಡು ನಮ್ಮ ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿದ್ದ SM ಕೃಷ್ಣ ಅವರು ಅದನ್ನು ತಗೊಂಡಿದ್ದು ನಿಮಗೆ ಹೇಳಿದ್ದೀನಿ. ಅದನ್ನು ನೀವು